ಸರಿ ಅಪ್ಪ, ಬರ್ತೀನಿ. ನನ್ಗೇನೋ ಬೇಡ ಅನ್ಸುತ್ತಮ್ಮ. ಮುಂದಿನ ವರ್ಷ ಎಕ್ಸಾಮ್ ಬರೆದ್ರೆ ಆಯ್ತು, ಅಷ್ಟೊತ್ತಿಗೆ ಪರಿಸ್ಥಿತಿ ಸರಿ ಹೋಗಿರುತ್ತೆ. ಬಾ, ಗಾಡಿ ಹತ್ತು, ಮನೆಗೆ ಹೋಗೋಣ. ಏನು ಆಗಲ್ಲ ಅಪ್ಪ, ಹೋದ ವರ್ಷ ಸೀನಿಯರ್ಸ್ ಎಲ್ಲ ಆರಾಮಾಗಿ ಬರ್ದಿದ್ದಾರೆ. ಹಾಗಂತ ಸುಮ್ಮನೆ ರಿಸ್ಕ್ ಯಾಕೆ? ನಿನ್ಗಿನ್ನೂ ವ್ಯಾಕ್ಸಿನೇಷನ್ ಕೂಡ ಆಗಿಲ್ಲ. ಬಾಮ್ಮ ಹೋಗೋಣ. ಬಾಮ್ಮ ಕೂತ್ಕೋ, ಮನೆಗೆ ಹೋಗೋಣ. ಭಯ ಯಾಕೆ? ನಾವಿದೀವಲ್ಲ. ಹೆದರಬೇಡಿ. ಕರ್ನಾಟಕ ಶಿಕ್ಷಣ ಇಲಾಖೆ ಮತ್ತು SSLC ಬೋರ್ಡ್ ನಮ್ಮೆಲ್ಲರ ಸುರಕ್ಷತೆಗಾಗಿ ಸಾಕಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡಿದೆ. ನೀವು ನಿಶ್ಚಿಂತೆಯಾಗಿ ನಿಮ್ಮ ಮಗಳನ್ನ ಎಕ್ಸಾಮಿಗೆ ಬಿಟ್ಟು ಹೋಗ್ಬೋದು. ಎಕ್ಸಾಮ್ ಟೈಮಲ್ಲಿ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ ಸೆಕ್ಷನ್ 144 ಜಾರಿ ಇರುತ್ತೆ. ನೀವು ನಿಶ್ಚಿಂತೆಯಾಗಿ ಹೋಗಿ ಎಕ್ಸಾಮ್ ಮುಗಿದ್ಮೇಲೆ ಬಂದು ಕರ್ಕೊಂಡು ಹೋಗ್ಬೋದು. ನಾವು ಹೋಗೋಣ. ಪ್ರತಿ ಪರೀಕ್ಷಾ ಕೇಂದ್ರವು ಪರೀಕ್ಷೆಯ ಮುನ್ನ ಹಾಗೂ ಪರೀಕ್ಷೆಯ ನಂತರ ಸ್ಯಾನಿಟೈಸ್ ಮಾಡಲಾಗುತ್ತದೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವರ್ಗದವರಿಗೆ ಕನಿಷ್ಠ 1 ಡೋಸ್ ಲಸಿಕೆಯಾದರೂ ಆಗಿರುತ್ತದೆ. ಅವರಿಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರುವುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಹಾಗಾಗಿ ಆತಂಕ ಬೇಡ. ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿದ ನಂತರವೇ ಕೇಂದ್ರದೊಳಗೆ ಬರೋ ಅವಕಾಶ. ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ SMS ಅನ್ನೋ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾರೆ. S ಅಂದರೆ ಸಾಮಾಜಿಕ ಅಂತರ, M ಅಂದರೆ ಮಾಸ್ಕ್, S ಅಂದರೆ ಸ್ಯಾನಿಟೈಸೇಷನ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾಮಾಜಿಕ ಅಂತರ ಕಾಯ್ಕೊಂಡು ನಿಗದಿಪಡಿಸಿರುವ ಚೌಕಟ್ಟಿನಲ್ಲೇ ನಿಲ್ಲಬೇಕು. ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲೂ ಆರೋಗ್ಯ ತಪಾಸಣಾ ಕೌಂಟರ್ನ ಸ್ಥಾಪಿಸಲಾಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪಲ್ಸ್ ಮತ್ತು ಟೆಂಪರೇಚರ್ನ ಚೆಕ್ ಮಾಡಲಾಗುತ್ತೆ. ಯಾರಿಗಾದ್ರೂ ಸಿಂಪ್ಟಮ್ಸ್ ಅಂದ್ರೆ ಕೆಮ್ಮು, ನೆಗಡಿ, ಜ್ವರದ ಲಕ್ಷಣ ಕಂಡು ಬಂದಲ್ಲಿ ಅವರಿಗೆ ವಿಶೇಷ ಕೊಠಡಿಯಲ್ಲಿ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗುತ್ತದೆ. ವಿದ್ಯಾರ್ಥಿಗಳು ಮೊಬೈಲ್ ಸ್ಕ್ವಾಡಿಗೆ ನೀಡಿ ನಿಗದಿಪಡಿಸಿರುವ ಜಾಗದಲ್ಲೇ ಬ್ಯಾಗ್ಗಳನ್ನು ಇಡಬೇಕು. ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಗರಿಷ್ಠ 12 ವಿದ್ಯಾರ್ಥಿಗಳಿಗೆ ಕುತ್ಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ. ಜಿಗ್‌ಜ್ಯಾಗ್ ರೀತಿಯಲ್ಲಿ ಒಂದು ಬೆಂಚಿಗೆ 1 ವಿದ್ಯಾರ್ಥಿ ಮಾತ್ರ. ಕಾಪಿ ಹೊಡೆಯಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ 1 OMR ಶೀಟ್ನಂತೆ 3 ಶೀಟ್ಗಳನ್ನು ನೀಡಲಾಗುತ್ತದೆ. 3 ಗಂಟೆಯಲ್ಲಿ 3 ವಿಷಯಗಳನ್ನು ಸರಿಯಾಗಿ ಉತ್ತರಿಸಬೇಕು. ಪ್ರತಿ OMR ಶೀಟ್ ನಿಗದಿತ ಬಣ್ಣವನ್ನು ಹೊಂದಿರುತ್ತದೆ. ಪ್ರಥಮ ಭಾಷೆ ಹಾಗೂ ಗಣಿತ ಮತ್ತು ಪರ್ಯಾಯ ಭಾಷೆಯ OMR ಶೀಟ್ ಪಿಂಕ್ ಬಣ್ಣದಾಗಿರುತ್ತದೆ. ದ್ವಿತೀಯ ಭಾಷೆ, ವಿಜ್ಞಾನ ಅಥವಾ ಪರ್ಯಾಯ ವಿಷಯದ OMR ಶೀಟ್ ಆರೆಂಜ್ ಬಣ್ಣದಾಗಿರುತ್ತೆ. ತೃತೀಯ ಭಾಷೆ ಅಥವಾ NSQF ಹಾಗೂ ಸಮಾಜ ವಿಜ್ಞಾನದ OMR ಶೀಟ್ ಗ್ರೀನ್ ಬಣ್ಣದಾಗಿರುತ್ತೆ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವುದೇ ಅನುಮಾನ ಇದ್ರೂ ಸಿಬ್ಬಂದಿ ವರ್ಗದವರು ನಿಮ್ಮ ಜೊತೆಲಿ ಇರ್ತಾರೆ. ಅಂದಹಾಗೆ ಪ್ರತಿ ವಿಷಯದ OMR ಶೀಟ್ ಮೇಲೂ ನಿಮ್ಮ ಸಹಿ ಇರಲೇಬೇಕು. ಸರಿಯಾದ ಉತ್ತರನ ಒಂದೇ ಬಾರಿ ಉತ್ತರಿಸಬೇಕು. ಪದೇ ಪದೇ ಅದನ್ನ ಅಳಿಸೋದು, ತಿದ್ದೋದು ಮಾಡೋ ಹಾಗಿಲ್ಲ. ವೈಟ್ನರ್, ಇರೇಸರ್ ಈ ಥರ ಯಾವುದೇ ವಸ್ತುಗಳನ್ನು